ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮಾತು ಬೆಲ್ಲದಂತಾಡಿ ಹೃದಯದಲ್ಲಿ ವಿಷ ಇಟ್ಟು ಬಾಳುವ ಹೆಣ್ಣು ಕಣ್ಣುಗಳಿಂದ ಒಬ್ಬನನ್ನು ಕರೆಯುತ್ತಿದ್ದರೂ ಮನಸ್ಸಿನಲ್ಲಿ ಇನ್ನೊಬ್ಬನನ್ನು ಆಶಿಸುತ್ತಿರುವಳು. ಪುರುಷರನ್ನು ವಂಚಿಸುವ ಹೆಣ್ಣಿನಂತಿರುವ ಮನಗಳ್ಳ ಶಿವಭಕ್ತರನ್ನು ಸಂಗಮನಾಥನೆಂದು ಮೆಚ್ಚುವುದಿಲ್ಲ. ಪತಿಯನ್ನು ಕಟ್ಟಿಕೊಂಡವಳು ಕತ್ತಲೆಯಲ್ಲಿ ತಪ್ಪು ಮಾಡಹೋದರೆ ಜನರೆಲ್ಲ ಎಚ್ಚೆತ್ತು ಗದ್ದಲ ಮಾಡಲಾರಂಭಿಸಿದರು. ಪಾರಾಗಿ ಹೋಗಬೇಕೆಂದು ಗೋಡೆ ಜಿಗಿದು ಬಂದರೆ ಚೇಳು ಕಚ್ಚಿತ್ತು. ಈ ಎಲ್ಲ ಬೊಬ್ಬಾಟ ಕೇಳಿ ಗಸ್ತಿ ತಳವಾರ ಬಂದು ಆಕೆಯ ಸೀರೆ ಕಸಿದುಕೊಂಡ. ನಾಚಿಕೆ ಪಟ್ಟು ಮನೆ ಸೇರಿದಾಗ ಗಂಡ ಬಾರಕೋಲಿನಿಂದ ಬೆನ್ನು ಬಾರಿಸಿದ. ಇಂಥ ಕಂಡ ದೇವರ ಪೂಜೆಗೈಯುವ ಹೆಣ್ಣನ್ನು ಸಂಗಮನಾಥನು ಶಿಕ್ಷೆ ವಿಧಿಸುತ್ತಾನೆ. ಎದೆಗೆ ಬಾಣ ತಗಲಿ ಪ್ರಾಣ ಹೋಗುತ್ತಿರುವಾಗಲೂ ಕಾದುತ್ತಿರುವ ಗಂಡದೆಯವರನ್ನು ನೋಡಲಿಲ್ಲ. ರೂಪವತಿಯ ಸೆರಗು ಬಡಿಯಲು ಎದೆ ನಡುಗದ ತಪಸ್ವಿ ಇಲ್ಲ. ಇಂಥ ನಿರ್ಬಲ ವೀರ ಮುನಿವವರು ಕೀಳು ಜನರ ಮನೆಯ ಹುಲ್ಲು ಬೆಂಕಿಯಂತೆ ಯೋಗ್ಯತೆ ಇಲ್ಲದವರೆಂದೇ ತಿಳಿಯಬೇಕು. ಅಳೆದು ಅಳೆದು ಅಳೆಯುವವರು ಬಳಲುತ್ತಾರಲ್ಲದೆ ಮಾಪು ದಣಿಯುವುದಿಲ್ಲ. ನಡೆದು ಪ್ರಯಾಣಿಕರು ದಣಿಯುತ್ತಾರಲ್ಲದೆ ದಾರಿ ದಣಿಯುವುದಿಲ್ಲ. ಎಣ ಒತ್ತು ದಣಿವಾಗುವುದಲ್ಲದೆ ಅದಕ್ಕಿರುವ ಕೂಲಿಗೆ ದಣಿವು ಹುಟ್ಟುವುದಿಲ್ಲ. ನಿಜತತ್ವ ತಿಳುವಳಿಕೆ ಇಲ್ಲದೆ ವೃತ್ತ ಪೂಜೆ ಮಾಡಿ ಭಕ್ತ ದಣಿಯುತ್ತಾನೆ ವಿನ ಶಿವಲಿಂಗ ದಣಿಯುವುದಿಲ್ಲ. ಕೂಡಲ ಸಂಗಮ ದೇವ ಭಸ್ಮವನ್ನು ಒಲೆಯ ಬೂದಿ ಎಂಬ ರೀತಿಯಲ್ಲಿ ಧರಿಸಿಕೊಳ್ಳಬೇಡ. ಹಾಗೆ ಮಾಡಿದರೆ ನಿನ್ನನ್ನು ಭಸ್ಮ ಬೂದಿ ಮಾಡಿಬಿಟ್ಟೀತು. ಮಾನವ ನಿರ್ಮಲವಿಲ್ಲದೆ ಭಸ್ಮ ಧರಿಸಿದ ಮಾತ್ರಕ್ಕೆ ಫಲವೇನು? ಒಂದಕ್ಕೆ 9 ಮಾಡುವ ಆಡುವ ಆಡಂಬರದ ಪೂಜಕರವನ್ನು ಸಂಗಮದೇವ ಮೆಚ್ಚಲಾರ. ಪರಮಾತ್ಮನು ಲೋಕವೆಂಬ ಅಂಗಡಿಯ ಮೇಲೆ ಕುಳಿತುಕೊಂಡಿರುವ ಸರ್ವಜ್ಞಾನಿಯಾದ ಶೆಟ್ಟಿಯು. ಅವನು ಒಂದೇ ಮನಸ್ಸಿನಂದಿರುವ ಸದ್ಭಕ್ತ ಸದಾಚಾರಿಗಳೊಂದಿಗೆ ಮಾತನಾಡುತ್ತಾನೆ. ಮನ ಚಂಚಲವಾದವರೊಂದಿಗೆ ಮೌನ ವಹಿಸುತ್ತಾನೆ. ಕೂಡಲ ಸಂಗಮನಾಥನು ಭಕ್ತಿ ಸತ್ಪಥವ ತಕ್ಕಡಿಯಲ್ಲಿ ಭಕ್ತರ ನಿಷ್ಠೆಯನ್ನು ಅಳೆದು ಫಲ ನೀಡುವ ಮಹಾಮೇಧಾವಿ. ನಂಬಿಕೆಯ ಮೂಲ ಸಾಂಬನೊಲಿಮೆಯ ಗಿಡಕ್ಕೆ ನಂಬಿಕೆ ವಿಶ್ವಾಸವನ್ನು ಏಕಾಗ್ರ ಚಿತ್ತದಿಂದ ಸಂಗಮನಾಥನಲ್ಲಿ ಇಡದೆ ಅಂತರ್ಮರ್ಮ ತಿಳಿಯಲಾರದೆ ಲೋಕದ ಜನರುತ್ತ ಬಳಲುತ್ತಿದ್ದರೆ ನಂಬಿಕೆ ಇಟ್ಟು ಕರೆದರೆ ಓಂ ಎಂದು ಬಂದು ಒಲಿಯುತ್ತಾನೆ. ನಂಬದೆ ಕರೆಬವರ ತಲೆ ತುಳಿದು ನರಕಕ್ಕೆ ದೂಡುತ್ತಾನೆ. ಹುತ್ತವನ್ನು ಬಡೆದ ಮಾತ್ರಕ್ಕೆ ಒಳಗೆಲ್ಲೋ ಅಡಗಿರುವ ಹಾವು ಸಾಯುವುದೇ? ಅದೆಷ್ಟು ಕಾಲ ಕಠಿಣ ತಪಸ್ಸು ಮಾಡಿದರೂ ಕೂಡ ಹೃದಯ ಚಿತ್ತ ಶುದ್ಧಿ ಇಲ್ಲದವರಿಗೆ ಕೂಡಲ ಸಂಗಮನಾಥನೆಂದು ನಂಬುವುದಿಲ್ಲ, ಮೆಚ್ಚುವುದಿಲ್ಲ. ಲಿಂಗವೇ ಪ್ರೇಮಿಸಲಿಕ್ಕಿರುವವನಿಗೆ ನಾಶಕಾರವಾದ ಬೇರೆ ಕಾಮಪ್ರೇಮವೇಕೆ ಬೇಕು? ನಿಷ್ಠ ಶರಣರಿಗೆ ಸಿಟ್ಟು ಸೆಡವುಗಳೇಕೆ? ಶಕ್ತಿಯುತ ಭಕ್ತಿಯ ಲಾಭ ಜಯಿಸುವ ಭಕ್ತನಿಗೆ ಆಶೆ ಬೇರೆನ್ನೇಕೆ? ಪ್ರಸಾದ ಪಾದೂಕ ಶ್ರೇಷ್ಠವೆಂದು ತಿಳಿದ ಮೇಲೆ ಮೋಹ ಮತ್ತೇಕೆ? ಮದ ಮತ್ಸರಾದಿಗಳಿಗೆ ಆಶ್ರಯವಿತ್ತವನ ಮನಸ್ಸು ಪರಿಶುದ್ಧವಿರಲಾರದು. ಕೂಡಲ ಸಂಗಮನಾಥನು ಅವನ್ನೆಲ್ಲ ದೂಡಿದ ಸದ್ಭಕ್ತನಿಗೊಲಿಯುತ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.